ನಮಸ್ಕಾರ. ಕದಂಬ ನ್ಯೂಸ್ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತೇಶ್. ಇದೀಗ ಮುಖ್ಯಾಂಶಗಳು. ಮಹಾತ್ಮರ ಹಿತಚಿಂತನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಕರ್ಮದ ಕತ್ತಲೆ ನಿರ್ವಹಣೆಯಾಗುತ್ತದೆ. ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ. ಅದ್ದೂರಿಯಾಗಿ ನಡೆದ ಸದ್ಗುರು ಚನ್ನಬಸವ ಶಿವಯೋಗಿಗಳ ಜಾತ್ರಾ ಮಹೋತ್ಸವ. ಸಾಗರೋಪಾದಿಯಲ್ಲಿ ಹರಿದು ಬಂದ ಸದ್ಭಕ್ತರು. ಏಪ್ರಿಲ್ 6ರಿಂದ ಬೃಹತ್ ಕ್ರೀಡಾಕೂಟ. ವಜ್ಜಿನಾಥ್ ಸೂರ್ಯವಂಶಿ. ಬೀದರ್ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾಗರ್ ಖಂಡ್ರೆ ಹೆಸರು ಘೋಷಣೆ ಸಾಧ್ಯತೆ. NSUI ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಇದೀಗ ಸುದ್ದಿಗಳ ವಿವರ. ಮಹಾತ್ಮರ ಸಂತರ ಹಿತವಚನಗಳು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಭಕ್ತರ ಕರ್ಮದ ಕತ್ತಲೆ ನಿರ್ವಹಣೆಯಾಗುತ್ತದೆ ಎಂದು ಸುಕ್ಷೇತ್ರ ಹಾರಕೂಡ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹೇಳಿದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಮಂಗಳವಾರ ಚಿಂಚೋಳಿ ಪಟ್ಟಣದಲ್ಲಿನ ರಥ ಮೈದಾನದಲ್ಲಿ ಏರ್ಪಡಿಸಿದ ಶಿವಾನುಭವ ಚಿಂತನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಕಮಲದ ಮೊಗ್ಗದ ಮೇಲೆ ಸೂರ್ಯನ ಕಿರಣವಿದ್ದಾಗ ಆ ಕಮಲದ ಹೂವು ಅರಳುತ್ತದೆ. ಮಹಾತ್ಮರ ಆಶೀರ್ವಚನ ಮನುಷ್ಯನಲ್ಲಿಯೂ ಸರೋವರವಾಗಿರುವ ಮನಸ್ಸು ತಿಳಿಗೊಳಿಸಿ ಬಂದಂತಹ ಕಷ್ಟಗಳನ್ನು ನಿವಾರಿಸಿ ಬದುಕಿನಲ್ಲಿ ಆನಂದ ಸುಖವನ್ನ ನೀಡುವಂತಹ ಅದ್ಭುತ ಶಕ್ತಿ ಇದೆ ಎಂದರು. ಜಗತ್ತಿನಲ್ಲಿ 3 ವಿಧವಾದ ಗುರುಗಳಿರುತ್ತಾರೆ: ಸಿದ್ಧ ಗುರು, ಸಾಧಕ ಗುರು ಮತ್ತು ಅವತಾರಿ ಗುರು ಎಂದರು. ಚನ್ನಬಸವ ಶಿವಯೋಗಿಗಳನ್ನ ಯಾರು ನಂಬಿಕೊಂಡು ಶ್ರದ್ಧೆ, ಭಕ್ತಿ, ವಿಶ್ವಾಸದಿಂದ ಸ್ಮರಣೆ ಮಾಡುತ್ತಾರೋ ಅಂತ ಭಕ್ತರ ಕೈ ಬಿಡದೆ ಅವರನ್ನ ಕಷ್ಟ ಸುಖದಲ್ಲಿ ರಕ್ಷಣೆ ಮಾಡುವ ಮುಖಾಂತರ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುವಂತಹ ದಿವ್ಯ ಶಕ್ತಿ ಶಿವಯೋಗಿಗಳಲ್ಲಿದೆ ಎಂದರು. ಕುಡಿಯುವ ನೀರಿಗಾಗಿ ರಾಜ್ಯದ ರಾಜಧಾನಿಯಲ್ಲಿ ಜನರು ಪರದಾಡುತ್ತಿದ್ದಾರೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂತರ ಮಹಾಪುರುಷರ ಆಶೀರ್ವಾದದಿಂದ ಅಂತಹ ಬರ ಉದ್ಭವ ಆಗಿಲ್ಲ. ಅವರು ಯಾವ ಕಾರಣಕ್ಕೂ ರೈತರು ಅಂಜುವುದು ಬೇಡ. ಸೂಕ್ತ ಸಮಯಕ್ಕೆ ಸದ್ಗುರು ಚನ್ನಬಸವ ಶಿವಯೋಗಿಗಳ ಕೃಪೆಯಿಂದ ಉತ್ತಮ ಮಳೆಯಾಗಿ ಜೂನ್ 15ರ ಒಳಗೆ ಬಿತ್ತನೆಯಾಗಿ ಉತ್ತಮ ಬೆಳೆಯಾಗಲಿದೆ ಎಂದು ಪೂಜ್ಯರು ಭವಿಷ್ಯ ನುಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಬಸವಲಿಂಗ ಅವಧೂತರು ವಹಿಸಿಕೊಂಡಿದ್ದರು. ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್, ಸುಭಾಷ್ ರಾಥೋಡ್, ಹಿರಿಯ ಸಾಹಿತ್ಯ ಕಾಶಿನಾಥ್ ರೆಡ್ಡಿ, ಮಲ್ಲಿನಾಥ್ ಹಿರೇಮಠ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. 23ನೇ ಜಾತ್ರಾ ಮಹೋತ್ಸವ ಈ ಪವಿತ್ರ ಪರ್ವಕಾಲಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಈ ನಾಡಿನಲ್ಲಿ ಕರ್ನಾಟಕದಲ್ಲಿ ಸಾವಿರಾರು ಜನ ಸಂತರನ್ನ, ಮಹಾತ್ಮರನ್ನ, ಅನುಭಾವಿಗಳನ್ನ, ಸತ್ಪುರುಷರನ್ನ ನಾವು ನೋಡ್ತಾ ಬಂದಿದ್ದೀರಿ. ಅವರ ಅಧ್ಯಾತ್ಮದ ದಿವ್ಯ ಶಕ್ತಿ ಪ್ರಭೆ ಎಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿದೆ. ಆದರೆ ವಿಶೇಷವಾಗಿ ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ಗುರುಗಳಲ್ಲಿ 3 ರೀತಿಯಾಗಿರುವಂತಹ ಗುರುಗಳಿರ್ತಾ ಇದ್ದಾರೆ. ಯಾರು ಆ 3 ರೀತಿಯಾಗಿರುವಂತಹ ಗುರುಗಳಂದ್ರೆ ಸಿದ್ಧ ಗುರು, ಸಾಧಕ ಗುರು ಮತ್ತು ಅವತಾರಿಕ ಗುರು. 3 ಪ್ರಕಾರದ ಗುರುಗಳು. ಸಿದ್ಧ ಗುರುಗಳಂದ್ರೆ ಯಾವುದೋ ಸಾಧನೆ ಸಿದ್ಧಿಯನ್ನು ಮಾಡಿ ಗುರುಗಳಾಗಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಆದರೆ ಆ ತಪಸ್ಸು ಲಿಮಿಟ್ ಇರ್ತದೆ, ಕೆಲವೇ ವರ್ಷಗಳವರೆಗೆ ಇರ್ತಾ ಇದೆ. ಅವರಿಗೆ ಸಿದ್ಧ ಗುರುಗಳಂತ ಕರಿತಾ ಇರ್ತಾರೆ. ಸಾಧಕ ಗುರು ಅಂದ್ರೆ ಸಾಧನೆಯನ್ನು ಮಾಡಿ ಅಭ್ಯಾಸವನ್ನು ಕಲಿತು ಜ್ಞಾನಿಗಳಾಗಿ ಆಶೀರ್ವಚನ ಮಾಡ್ತಾ ಇದ್ದಾರಲ್ಲ, ಅವರು ಸಾಧಕ ಗುರುಗಳು, ಸಿದ್ಧ ಗುರುಗಳು, ಸಾಧಕ ಗುರುಗಳು. ಆದರೆ ಇನ್ನೂ ಒಂದು ಪ್ರಕಾರದ ವಿಶೇಷವಾದಂತಹ ಗುರುಗಳಿರ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತನೇ ಭುವಿಗೆ ಬಂದು ಅವತಾರವನ್ನು ತಾಳಿಯನ್ನು ಆಶೀರ್ವಾದ ಮಾಡ್ತಾ ಇದ್ದಾರಲ್ಲ, ಅವರೇ ಅವತಾರಿಕ ಗುರು ಸದ್ಗುರು ಚನ್ನಬಸವ ಶಿವಯೋಗಿಗಳು ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅಂತಹ ಪವಿತ್ರ ಮಹಾಸ್ವಾಮೀಜಿಯವರ ಮಹಾಯೋಗಿಗಳ ಜಾತ್ರಾ ಮಹೋತ್ಸವವನ್ನು ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಬಹುದೂರದಿಂದ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ವೈಚಾರಿಕರ ಪ್ರಶ್ನೆ ಮಾಡಬಹುದು, ಶಿವಯೋಗಿಗಳ ಜಾತ್ರಾ ಮಹೋತ್ಸವಕ್ಕೆ ಹಣವನ್ನು ಖರ್ಚು ಮಾಡಿ, ಭಾಳ ಬಡವರು ಇರ್ತಾ ಇದ್ದರೆ ಹಣವನ್ನು ಖರ್ಚು ಮಾಡಿ ಜಾತ್ರೆಗೆ ಯಾಕೆ ಹೋಗಬೇಕು, ಶಿವಾನುಭವವನ್ನು ಯಾಕೆ ಕೇಳಬೇಕಂತ ಪ್ರಶ್ನೆ ಮಾಡಬಹುದು. ಆದರೆ ಒಂದು ಅನುಭಾವಿಗಳು ಮಾತನ್ನು ಹೇಳ್ತಾ ಇದ್ದಾರೆ, ಶಿವಾನುಭವದಲ್ಲಿ ಎಂತಹ ಒಂದು ಶಕ್ತಿ ಇದೆ ಅಂದ್ರೆ ಕನ್ನಡದ ಕವಿಗಳು ಬಹಳ ಚೆನ್ನಾಗಿ ಬರಿತಾ ಇದ್ದಾರೆ. ಅನುಭವಿಯಾದ ಗುರುವಿನಿಂದ ಅನುಭಾವಿಯಾದ ಶಿಷ್ಯನಿಗೆ ದೊರಕತಕ್ಕಂಥ ವಿಶಿಷ್ಟವಾದಂತಹ ಜ್ಞಾನವೇ ಶಿವಾನುಭವ. ಒಂದು ಸಲ ಮಹಾತ್ಮರ ಹಿತವಚನ ಕೇಳಿದ್ರು, ಅವರ ಆಶೀರ್ವಚನವನ್ನು ಕೇಳಿದ್ರು. ಮನಸ್ಸಿನಲ್ಲಿ ಅದನ್ನು
ಅಳವಡಿಸಿಕೊಂಡ್ರೆ ಏನಾಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವಗಳು ಕೇಳ್ತಾ ಇದ್ದಾರ. ಎಂಥ ಶಕ್ತಿ ಬರ್ತಾ ಇದೆ ಅಂದ್ರೆ, ನೀವು ಒಂದು ಕೋಣೆಯಲ್ಲಿ ಸಾವಿರಾರು ವರ್ಷಗಳಿಂದ ಕತ್ತಲೆ ಇರ್ತದೆ. ಸಾವಿರಾರು ವರ್ಷಗಳಿಂದ ಕತ್ತಲೆಯಿಂದ ತುಂಬಿರ್ತಕ್ಕಂಥ ಕೋಣೆಯಲ್ಲಿ ಒಂದೇ ಒಂದು ಚಿಕ್ಕ ದೀಪ ಹಚ್ಚಿದಾಗ ಆ ಕತ್ತಲೆಯಲ್ಲಿ ಹೇಗೆ ಮಾಯ ಆಗ್ತಾ ಇದೆಯಲ್ಲ, ಅದೇ ರೀತಿಯಲ್ಲಿ ಬದುಕಿನಲ್ಲಿ ಮಹಾತ್ಮರ ಅನುಭಾವಿಗಳ ಸಂತರ ವಾಣಿಯನ್ನ ಭಕ್ತಿಯನ್ನು ಒಂದು ಸಲ ಕೇಳಿದ್ರೆ ನಿನ್ನ ಜೀವನದಲ್ಲಿ ಕರ್ಮದ ಕತ್ತಲೆ ಎಲ್ಲ ನಿವಾರಣೆ ಆಗ್ತಾ ಇದೆ, ಕರ್ಮದ ಕತ್ತಲೆ ನಿವಾರಣೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅಂತಹ ದಿವ್ಯ ಶಕ್ತಿ, ದಿವ್ಯ ಪ್ರಭೆ ಮಹಾತ್ಮರ ಹಿತವಚನದಲ್ಲಿ, ಆಶೀರ್ವಚನದಲ್ಲಿ ಇರ್ತಾ ಇದೆ. ಒಬ್ಬ ಅನುಭಾವಿ ಅಖಂಡೇಶ್ವರರು ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪಶ್ಚಿಮದ ಗಿರಿಯಲ್ಲಿ, ಬಹಳ ಅದ್ಭುತವಾಗಿರುವಂಥ ವಚನ ಇದು. ಪಶ್ಚಿಮದ ಗಿರಿಯಲ್ಲಿ ಚಿತ್ಸೂರ್ಯ ಹೃದಯವಾದುದು ಕಂಡೆ, ಸುತ್ತಮುತ್ತಿದ ಕತ್ತಲೆಲ್ಲ ದೆಸೆಗೆ ಎಸೆದದ್ದು ಕಂಡೆ, ಇಂತಿದರ ಕೌಶಲವ ಕಂಡು ಬೆರಗಾದನಯ್ಯ ಖಂಡೇಶ್ವರ, ಬೆರಗಾದನಯ್ಯ ಖಂಡೇಶ್ವರ. ಈ ವಚನದ ಅರ್ಥ ಏನಂದ್ರ, ಪಶ್ಚಿಮದ ಗಿರಿ, ನೀವೆಲ್ಲ ಹಿಮಾಲಯ ಪರ್ವತವನ್ನು ನೋಡ್ತಾ ಇದ್ದೀರಿ, ಸುಂದರವಾಗಿರುವಂತಹ ಪರ್ವತವನ್ನು ನೋಡ್ತಾ ಇದ್ದೀರಿ. ಪರ್ವತದ ಮಧ್ಯದಲ್ಲಿ ಬಹಳ ಸುಂದರವಾದಂಥ ಸರೋವರ, ಅಲ್ಲಿ ಕಮಲಗಳು ಇರ್ತಾ ಇದ್ದವ, ಕಮಲಗಳು ಹರಡ್ತಾ ಇದ್ದವ, ಮೊಗ್ಗು ಇರ್ತದ ಕಮಲ ಮೊಗ್ಗು ಇದ್ದಾಗ ಆ ಕಮಲದ ಮೇಲೆ ಬೆಳಗಿನ ಜಾವದಲ್ಲಿ ಸೂರ್ಯೋದಯವಾದಾಗ ಕತ್ತಲೆಲ್ಲ ಹೋಗಿ ಮೊಗ್ಗಿರ್ತಕ್ಕಂಥ ಕಮಲದ ಹೂವು ಸೂರ್ಯನ ಒಂದು ಶಕ್ತಿಯಿಂದ ಕಿರಣದಿಂದ ಆ ಕಮಲದ ಹೂವು ಹೆಂಗೆ ಅರಳುತ್ತದ ಅದೇ ರೀತಿಯಾಗಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರ. ನಮ್ಮೆಲ್ಲರಲ್ಲಿಯೂ ಕೂಡ ಒಂದು ಸರೋವರವಿದೆ. ನಮ್ಮೆಲ್ಲರ ಮನಸ್ಸಿನಲ್ಲಿ ಸರೋವರದ ಬೃಹತ್ ಪ್ರಮಾಣದ ಒಂದು ಸಮುದ್ರದ ನಿಮ್ಮೆಲ್ಲರ ಮನಸ್ಸಿನಲ್ಲಿ ತಲೆಯಲ್ಲಿ ಯಾವುದಂದ್ರೆ ಮನಸ್ಸು ಎನ್ನುವಂಥದ್ದು ಕೂಡ ಒಂದು ಸಮುದ್ರ ಇದ್ದಂಗ. ಮನಸ್ಸು ಎನ್ನುವಂಥ ಸಮುದ್ರದಲ್ಲಿ ಜ್ಞಾನ ಎನ್ನುವಂಥ ಕಮಲದ ಮೊಗ್ಗುಗಳು ಕುಂತಾವ. ಜ್ಞಾನ ಎನ್ನುವಂಥ ಕಮಲದ ಮೊಗ್ಗಿಗ ಒಂದು ಬೆಳಕು ಬೇಕು, ಒಂದು ಕಿರಣ ಬೇಕು. ಯಾವ ಕಿರಣ ಅಂದ್ರೆ ಮಹಾತ್ಮರ ಆಶೀರ್ವಾದದ ಚಿತ್ತೂರಿನ ಕಿರಣ ಬಿದ್ದಾಗ ನಿಮ್ಮ ಕಮಲದವು ಅರಳುತ್ತಾ ಇದೆ ಎನ್ನುವಂಥ ಮಾತನ್ನು ಅನುಭವಗಳು ಹೇಳ್ತಾ ಇದ್ದಾರೆ. ಅಲ್ಲಿ ಎಲ್ಲ ಕತ್ತಲೆಲ್ಲ ದೂರ ಆಗಿ ಹೋಗಿ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದ ಸುಕ್ಷೇತ್ರ ಹಾರಕೂಡದ ಶಾಖಾ ಮಠವಾಗಿರುವ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಮಠದಲ್ಲಿ ಲಿಂಗೈಕ ಸದ್ಗುರು ಚನ್ನಬಸವ ಶಿವಯೋಗಿಗಳ 73ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಡೆದ ರಥದ ಭವ್ಯ ಮೆರವಣಿಗೆಯಲ್ಲಿ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆ ಸೇರಿದಂತೆ ಗಡಿ ಭಾಗದ ಹಳ್ಳಿಗಳಿಂದ ಸಹಸ್ರಾರು ಭಕ್ತರು ಶ್ರದ್ಧೆ ಭಕ್ತಿಯಿಂದ ಭಾಗವಹಿಸಿದರು. ಚಿಂಚೋಳಿ ಪಟ್ಟಣದಲ್ಲಿನ ರಥ ಮೈದಾನದಲ್ಲಿ ಪ್ರಾರಂಭವಾದ ಭವ್ಯ ಮೆರವಣಿಗೆ ಉದ್ದಕ್ಕೂ ಭಕ್ತಾದಿಗಳು ಚನ್ನಬಸವ ಶಿವಯೋಗಿಗಳ ನಾಮಸ್ಮರಣೆ ನುಡಿಯುತ್ತಾ ಹರ್ಷ ಉಲ್ಲಾಸದಿಂದ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಸುಕ್ಷೇತ್ರ ಹಾರಕೂಡ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಪೀಠಾಧಿಪತಿಗಳಾದ ಚಿದ್ರೂಪಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ರಥಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಚಾಲನೆಯನ್ನ ನೀಡಿದರು. ಜಾತ್ರಾ ಮಹೋತ್ಸವದಲ್ಲಿ ಇಡೀ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಚಿಂಚೋಳಿ ಹಾಗೂ ಸುತ್ತಮುತ್ತಲಿನ ಭಕ್ತ ಜನಸಮೂಹ ಅತ್ಯುತ್ಸವದಿಂದ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಮುಗಿಯುವವರೆಗೂ ಸ್ತಬ್ಧರಾಗಿ ಕುಳಿತು ಜಾತ್ರಾ ಯಶಸ್ವಿಗೆ ಸಾಥನ್ನ ನೀಡಿದರು. ಫೌಂಡೇಶನ್ ದಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ ಏಪ್ರಿಲ್ 2ರಿಂದ 7ರವರೆಗೆ ಬೃಹತ್ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ ಸಲಹೆಗಾರ ವಜ್ರನಾಥ್ ಸೂರ್ಯವಂಶಿ ತಿಳಿಸಿದರು. ಬುಧವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕ್ರೀಡಾಕೂಟದಲ್ಲಿ ಕುಸ್ತಿ, ಕಬಡ್ಡಿ, ಅಥ್ಲೆಟಿಕ್, ವಾಲಿಬಾಲ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ ಎಂದರು.
ಈ 6 ದಿನಗಳ ಕ್ರೀಡಾಕೂಟದಲ್ಲಿ ಪ್ರತಿಭಾ ಕ್ರೀಡಾಪಟುಗಳನ್ನು ಗುರುತಿಸಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿ ಅವರನ್ನು ಪ್ರೋತ್ಸಾಹಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯಾದ ಏಪ್ರಿಲ್ 14ರಂದು ಫೌಂಡೇಶನ್ ಹುಟ್ಟು ಹಾಕಲಾಗುತ್ತಿದೆ. ಅದರ ಪೂರಕವಾಗಿ ಕ್ರೀಡಾಕೂಟ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಚಾರದ ಚಟುವಟಿಕೆಗಳು ಸಂಸ್ಥೆಯಿಂದ ಆಯೋಜಿಸಿ ತಾಲೂಕಿನ ಪ್ರತಿ ಹಳ್ಳಿಗಳಿಗೆ ತೆರಳಿ ಅಂಬೇಡ್ಕರ್ ಭವನ ಹಾಗೂ ಬುದ್ಧ ಭವನ ಸ್ವಚ್ಛತೆ ಜೊತೆಗೆ ಬುದ್ಧ ಬಸವ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಮನೆ ಮನೆಗೆ ತೆರಳಿ ತಿಳಿಸುವ ಮಹತ್ವದ ಕಾರ್ಯವು ನಡೆಯಲಿದೆ ಎಂದರು. ಸಾಮಾಜಿಕ ನ್ಯಾಯ ಒದಗಿಸುವುದು, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಸಂವಿಧಾನದ ಆಶಯಗಳ ಸಂಕೇತ. ಸಮಾಜ ಕಟ್ಟಲು ಯೋಗದಾನ ನೀಡುವ ಉದ್ದೇಶವನ್ನ ಹೊಂದಲಾಗಿದೆ ಎಂದರು. ಅವರು ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ, ಶಿಷ್ಯ ವೇತನ ಮತ್ತು ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಅವಕಾಶ ಒದಗಿಸುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಿಠ್ಠಲ ದಾಸ್ ಪ್ಯಾಗೆ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಜಯಂತಿಯ ಅಂಗವಾಗಿ ನಾವು ಈ ಬೀದರ್ ಸ್ಟೇಡಿಯಂನಲ್ಲಿ 2ನೇ ಏಪ್ರಿಲಿಂದ 7ನೇ ಏಪ್ರಿಲ್ವರೆಗೆ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಕುಸ್ತಿ, ಕಬಡ್ಡಿ, ಅಥ್ಲೆಟ್ಸ್, ವಾಲಿಬಾಲ್ ಹಾಗೂ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡುವ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುರುತಿಸಲು ಇದನ್ನು ಅವಕಾಶ ಕೊಡಬೇಕಂತ ನಾವು ನಿರ್ಣಯ ಮಾಡಿದ್ದೇವೆ. ಆ ನಂತರ ಈ ಪ್ರತಿಭಾವಂತ ಪಟುಗಳಿಗೆ ರಾಜ್ಯ ಮಟ್ಟದಾಗಲಿ ಜಿಲ್ಲಾ ಮಟ್ಟದಾಗಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕನ್ನೋ ಈ ಫೌಂಡೇಶನ್ ಉದ್ದೇಶ ಇದೆ. ಅದಕ್ಕೋಸ್ಕರ ನಾವು ಈ ಪತ್ರಿಕಾವನ್ನು ಕರೆದಿದ್ದೇವೆ. ದಯಮಾಡಿ ಇದರ ಪ್ರಸಾರವನ್ನು ತಾವು ತಮ್ಮ ಪತ್ರಿಕೆ ಮೂಲಕ ಹಾಗೂ ಈ TV ಮಾಧ್ಯಮ ಮೂಲಕ ಮಾಡಬೇಕಂತ ಮಾಡಿ ವಿನಂತಿ. ಇದು ತತ್ಕ್ಷಣವಾಗಿ ಈ ಬರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತವಾಗಿ ಈ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸುವುದು ತಕ್ಷಣದ ಉದ್ದೇಶ ಆಗಿದ್ದು ಸಹಿತ ಈ ವಿಶೇಷವಾಗಿ ಶೋಷಿತ ಸಮಾಜದ ಯುವ ಪೀಳಿಗೆ ಇವತ್ತಿನ ಸಂದರ್ಭದಲ್ಲಿ ಕೇವಲ ರಸ್ತೆಗಳ ಮೇಲೆ ಹೋರಾಟವನ್ನು ಮಾಡೋದು ಮತ್ತು ಇನ್ನಿತರ ಚಟುವಟಿಕೆಗಳಲ್ಲಿ, ಅಂದರೆ ಅದು ಧನಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲದೇನೆ ಕೇವಲ ನಮ್ಮನ್ನು ಹಿನ್ನಡೆಗೆ ತೆಗೆದುಕೊಳ್ಳತಕ್ಕಂಥ ಚಟುವಟಿಕೆಗಳಲ್ಲಿ ಹೆಚ್ಚು ಸಕ್ರಿಯವಾಗಿರೋದನ್ನು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಹಾಗಾಗಿ ಈ ಒಂದು ಸಮುದಾಯವನ್ನು ಇವತ್ತಿನ ಜಗತ್ತಿನಲ್ಲಿ ಯಾವ ರೀತಿಯ ಅವಕಾಶಗಳು ಬಾಗಿಲು ತೆರೆದಿವೆ ಅನ್ನೋದನ್ನು ಹೇಳುವುದಕ್ಕಾಗಿ ನಾವು ಈ ಒಂದು ಫೌಂಡೇಶನನ್ನು ಹುಟ್ಟು ಹಾಕಿದ್ದೇವೆ. ಇದರಲ್ಲಿ ಅನೇಕ ಯುವಕರು ಸಹ ಕೆಲಸ ಮಾಡುವುದಕ್ಕೆ ಇಚ್ಛಾಶಕ್ತಿಯನ್ನು ತೋರಿಸಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಕ್ರೀಡೆಯೂ ಸಹ ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಅವುಗಳಲ್ಲಿ ಭಾಗಿಯಾಗೋದಕ್ಕೆ ಅವಕಾಶಗಳಿವೆ. ಭಾಗಿಯಾಗೋದಷ್ಟೇ ಅಲ್ಲ, ಕ್ರೀಡಾಪಟುಗಳು ಸಹ ಹಣ ಸಂಪಾದನೆಗಾಗಿ ಅಥವಾ ತಮ್ಮ ಜೀವನದ ಉದ್ದೇಶವನ್ನಾಗಿ ಮಾಡಿಕೊಳ್ಳೋದಕ್ಕೂ ಅಲ್ಲ ಅವಕಾಶ ಇದೆ. ಹಾಗೆಯೇ ವಿದ್ಯಾಭ್ಯಾಸದಲ್ಲಿ, ಅಧ್ಯಯನದಲ್ಲಿ ಜಗತ್ತಿನಾದ್ಯಂತ ಎಂಥ ಅವಕಾಶಗಳಿವೆ ಅದರ ಬಗ್ಗೆ ನಾವು ತಿಳಿ ಹೇಳುವುದು ಇದರ ಉದ್ದೇಶವಾಗಿದೆ. ಫೌಂಡೇಶನ್ ಮಾಡುವ ಉದ್ದೇಶ ಇದರಿಂದ ಬಹಳಷ್ಟು ದಿನದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಏನಾದರೂ ಮಾಡಬೇಕು, ಸಮಾಜದ ಜೋಡಣೆಯಲ್ಲಿ ಒಂದು ಒಳ್ಳೆಯ ರೀತಿ ತಗೊಂಡು ಹೋಗ್ಬೇಕಂಬುದೊಂದು ಎಲ್ಲರದ್ದು ಬಹಳಷ್ಟು ಜನರ ಸಲಹೆ ತಗೊಂಡು ಈ ದಿನ ಪ್ರಮುಖವಾಗಿ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಇವತ್ತು ಸಮಾಜ ಕಡೆ ಹೋರಾಡ್ತಾ ಇದ್ದಾರೆ. ಅಷ್ಟು ಜನರಲ್ಲಿ ಎಲ್ಲರದ್ದು ಸಲಹೆ ತಗೊಂಡು ಇವತ್ತು ನಮ್ಮ ಹಿರಿಯರ ಮಾರ್ಗದರ್ಶನ ನಮ್ಮ ಸುರೇಶ್ ಬಾಬರ್ ಇರ್ಬೋದು, ಪ್ಯಾಗಸರ್ ಇರ್ಬೋದು, ಈ ದಿನ ನಾವು ಇವತ್ತು ಎಲ್ಲ ಓಣಿದ ನಾವು ಪ್ರಮುಖರು ಇವತ್ತು ಏನೋ ಮಾಡಬೇಕು ಸಮಾಜ ಕಡೆಯಿಂದ. ಒಂದು ಶಿಕ್ಷಣ, ಯಾಕಂದ್ರೆ ಶಿಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಶಿಕ್ಷಣ, ನಮ್ದು ಶಿಕ್ಷಣವೇ ಫಸ್ಟ್ ಮೊದಲ ಆದ್ಯತೆ. ಆಗೋಸ್ಕರ ಈಗ ನಾವು ಈಗ ಮುಂದಿನ ದಿನಗಳಲ್ಲಿ ಈಗ ಪ್ರೆಸೆಂಟ್ ಶಾರ್ಟ್ ಆಫ್ ಟೈಮ್ ಇದ್ದಿನ ಕಡೆಯಿಂದ ನಾವೀಗ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ.
ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯುವ ನಾಯಕ ಸಾಗರ್ ಖಂಡ್ರೆ ಅವರನ್ನು ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಯುವ ನಾಯಕ ಸಾಗರ್ ಖಂಡ್ರೆ ಅವರ ಹೆಸರು ಬಹುತೇಕ ಫೈನಲ್ ಆಗುತ್ತಿದ್ದು NSUI ಜಿಲ್ಲಾ ಘಟಕದ ಕಾರ್ಯಕರ್ತರು ಇಂದು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದಂತಹ ಸಚಿನ್ ಮಲ್ಕಾಪುರೆ ಮಾತನಾಡಿ ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡುವ ಕುರಿತು AICC ಖಚಿತಪಡಿಸಿರುತ್ತದೆ ಎಂದರು. ಕಳೆದ 10 ವರ್ಷದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾದ ಸಂಸದ ಹಾಗೂ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರನ್ನ ಮತದಾರರು ತಕ್ಕ ಪಾಠ ಕಲಿಸುವ ಮುಖಾಂತರ ಸಾಗರ್ ಖಂಡ್ರೆ ಅವರಿಗೆ ವಿಜಯದ ಮಾಲೆ ಹಾಕುತ್ತಾರೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಯೋಜನೆಗಳು ಘೋಷಣೆ ಮಾಡಿ ಪ್ರಚಾರ ಗಿಟ್ಟಿಸಿಕೊಂಡ ಖೂಬಾ ವಿರುದ್ಧ ಜನ ತಿರುಗಿ ಬೀಳಲಿದ್ದಾರೆ. ಬಿಜೆಪಿ ಪಕ್ಷದ ನಾಯಕರೇ ಖೂಬಾ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ನಮ್ಮ ಅಭ್ಯರ್ಥಿ ಗೆಲುವಿಗೆ ಇನ್ನೂ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು. हम तुम्हारे साथ हैं कांग्रेस पक्षಕ್ಕೆ ಜಯವಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ 24ನೇ ಸಾಲಿನ ಭಾರತ ದೇಶದ ಒಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಬೀದರ್ ಜಿಲ್ಲೆಯ ಒಂದು ಹೆಮ್ಮೆಯ ಮಗ ಯುವಕರ ಕಣ್ಮಣಿ ಹಾಗೂ ನಮ್ಮ NSUನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮೆಲ್ಲರ ಒಂದು ಮಾರ್ಗದರ್ಶಕರಾದಂತಹ ಸಾಗರ್ ಖಂಡ್ರೆ ಅಣ್ಣವರಿಗೆ ಈಗಾಗಲೇ ಟಿಕೆಟ್ ನಮ್ಮ AICCಯಿಂದ ಅನುಮತಿ ಒಂದು ಘೋಷಣೆ ಮಾಡೋದೊಂದು ಬಾಕಿ ಇದೆ. ನಾವು ಮುಂಚಿತವಾಗಿ ಒಂದು ಖುಷಿ ಪಟ್ಟು ನಾವೆಲ್ಲ NSU ಸಂಘಟನೆ ಬೀದರ್ ಜಿಲ್ಲಾ ವತಿಯಿಂದ ಹಾಗೂ ನಮ್ಮ ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಹಾಗೂ ನಗರಸಭೆ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಸಾಗರ್ ಖಂಡ್ರೆ ಅಭಿಮಾನಿ ಬಳಗದ ವತಿಯಿಂದ ಏನು ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತೊಂದು ಖುಷಿಯ ಒಂದು ಹಬ್ಬದ ವಾತಾವರಣ ಆಗಿದೆ. ಇವತ್ತು ನಾವು NSUನಿಂದ ನಾವು ಇವತ್ತು ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ನಾವು ಇವತ್ತೊಂದು ವಿಜೃಂಭಣೆಯಿಂದ ಸಂತಸದ ಒಂದು ನಮ್ಗೆ ಸಂಭ್ರಮಾಚರಣೆ ನಾವು ಇವತ್ತು ಎಲ್ಲ NSUನಿಂದ ಆಚರಿಸಿದ್ದೇವೆ. ಹಾಗೂ ನಮ್ಮ ಸಾಗರ್ ಖಂಡ್ರೆ ಅವರು ಕೋವಿಡ್ ಸಂದರ್ಭದಲ್ಲಿ ಹಳ್ಳಿ ಹೋಗಿ ಏನು ಒಂದು ಕೋವಿಡ್ ಸಂದರ್ಭದಲ್ಲಿ ಹಳ್ಳಿ ಹೋಗಿ ಒಂದು ಜನಗಳ ಸೇವೆ ಮಾಡಿದಾರ. ಅದೇ ರೀತಿ ನಮ್ಮ ಬ್ಲಡ್ ಡೊನೇಷನ್ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು 500ಕ್ಕಿಂತ ಹೆಚ್ಚು ಜನಗಳು ಅವರು ಹುಟ್ಟಿದಬ್ಬ ಅಂಗವಾಗಿ ನಾವೇನು ಬ್ಲಡ್ ಡೊನೇಷನ್ ಮಾಡಿದ್ದೀವಿ. ಸಾಗರ್ ಖಂಡ್ರೆ ಅವರು ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಅರಣ್ಯ ಪರಿಸರ ಸಚಿವರಾದಂತಹ ಈಶ್ವರ್ ಖಂಡ್ರೆ ಸಾಹೇಬರ ಒಬ್ಬರು ಸುಪುತ್ರರು ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಮುಖಂಡರಾದಂತಹ ರಾಜಶೇಖರ್ ಪಾಟೀಲ್ ಸಾಹೇಬರು, ರಹೀಂ ಖಾನ್ ಅವರು, ವಿಜಯ್ ಸಿಂಗ್ ಅವರು, ಅಶೋಕ್ ರೆಡ್ಡಿ ಅವರು ಹಾಗೂ ಇಂಚಿನ್ ಸಿಂಧೆ ಸಾಹೇಬರು ಎಲ್ಲರೂ ಏನು ನಮ್ಮ ಬೀದರ್ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಹಿರಿಯ ಮುಖಂಡರು ಸಮ್ಮುಖದಲ್ಲಿ ನಮ್ಮ ಎಲ್ಲ ಯುವಕರಿಗೆ ಒಂದು ಏನು ಆದಿತ್ಯ ನೀಡಿದಿರಿ. ತಮ್ಮೆಲ್ಲರ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ನಮ್ಮ ಯುವಕರ ಕಣ್ಮಣಿದಂತ ಸಾಗರ್ ಖಂಡ್ರೆ ಅವರ ಏನು ಆಶೀರ್ವಾದ ಮಾಡಿ ಇವತ್ತೇನು ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಎಂದು ಹೇಳಿ ನಮ್ಮ 1 ಲಕ್ಷ ಮತದಿಂದ ನಾವು ಗೆಲ್ಲಿಸ್ಕೊಡ್ಬೇಕು. ತಮ್ಮೆಲ್ಲರ ಆಶೀರ್ವಾದ ನಮ್ಮ ಸಾಗರ್ ಖಂಡ್ರೆ ಸಾಹೇಬ್ರ ಮೇಲೆ ಇರಲಿ ಅಂತ ಹೇಳಿ ನಮ್ಮ ಎಲ್ಲರ ಯುವಕರ ಹಾಗೂ NSU ವತಿಯಿಂದ ತಮ್ಮೆಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ತಾಲೂಕುಗಳಲ್ಲಿ ಅವ್ರದೇ ಆದಂಥ ಒಂದು ಯುವಕರ ಪಡೆ ಹಾಗೂ ಹಿರಿಯರ ಮುಖಂಡರುಗಳ ಎಲ್ಲ ಆಶೀರ್ವಾದದೊಂದಿಗೆ ಬೀದರ್ ಜಿಲ್ಲೆಯ ಇವತ್ತು ನಮ್ಮ ಭಗವಂತ್ ಖೂಬಾ ಅವರು ನಮ್ಮ ಬೀದರ್ ಜಿಲ್ಲೆಯ ಸಂಸದರಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ನಮ್ಮ ಬೀದರ್ ಜಿಲ್ಲೆಯ ನಮ್ಮ ಸಾರ್ವಜನಿಕರು ಹಾಗೂ ಪ್ರಜೆಗಳಾದಂಥ ನಮ್ಮ ಬೀದರ್ ಜಿಲ್ಲೆ ಲೋಕಸಭಾ ಕ್ಷೇತ್ರದ ನಮಗೆಲ್ಲರೂ ಇವತ್ತು ಮೋಸ ಮಾಡಿದ್ದಾರೆ. ಭಗವಂತ್ ಖೂಬಾ ಅವರಿಗೆ 10 ವರ್ಷಗಳ ನಾವೆಲ್ಲರೂ ನಂಬಿಕೆ ಮಾಡಿ ನಮ್ಮ ಬೀದರ್ ಜನ ಒಂದು ಏನೋ ನಮಗೆ ಬೀದರ್ನಲ್ಲಿ ರೈತರಿಗೆ ಹಾಗೂ ಉದ್ಯೋಗದಲ್ಲಿ ಹಾಗೂ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಏನಾದರೂ ಒಂದು ನಂಬಿಕೆ ಕೇಂದ್ರ ಸರ್ಕಾರದಲ್ಲಿ ಒಂದು ಕಿಂಚಿತ್ತು ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ನಮ್ಮ ಬೀದರ್ ಬಗ್ಗೆ ಒಂದು ಕಿಂಚಿತ್ತು ಕೂಡ ಮಾತನಾಡಿಲ್ಲ. ಇವತ್ತು ಭಗವಂತ್ ಖೂಬಾ ಅವರಿಗೆ ಇವತ್ತು ಮತ್ತೆ ವಾಪಸ್ ಮನೆ ಕಳಿಸ್ತೀವಿ ಅಂತ ಹೇಳಿ ನಮ್ಮ ಸಾಗರ್ ಖಂಡ್ರೆ 1 ಲಕ್ಷ ಮತದಿಂದ ನಮ್ಮ ಸಾಗರ್ ಖಂಡ್ರೆ ಅವರು ಗೆಲ್ತಾರೆ ಅಂತ ಹೇಳಿ ನಮ್ಮ ಎಲ್ಲ ಯುವಕರು ಇವತ್ತು ಮನದಲ್ಲಿ ಇವತ್ತು ಹುಡುಕಾಗಿಟ್ಟಿದ್ದಾರೆ. ಸಾಗರ್ ಖಂಡ್ರೆ ಅವರಿಗೆ MP ಮಾಡೋವರೆಗೂ ಹಗಲು ದುಡಿತೀವಿ ಅಂತ ಹೇಳಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಸಾಗರ್ ಖಂಡ್ರೆ ಅವರು ಸೂರ್ಯ ಚಂದ್ರ ಎಷ್ಟು ಹುಟ್ಟ ಸತ್ಯನೋ ಅಷ್ಟೇ ಸತ್ಯ ಇವತ್ತು ಬೀದರ್ ಜಿಲ್ಲೆ MP ಆಗೋ ಸತ್ಯ ಅದ. ನಾನು ಹೇಳಿ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.
ತುಮಕೂರು ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ತಾಲೂಕಾ ಸ್ವೀಪ್ ಸಮಿತಿ ವತಿಯಿಂದ ಸಿರಿವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಲೋಕಸಭಾ ಚುನಾವಣೆ 2024ರ ಮತದಾನದ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ ಚುನಾವಣೆ. ದಿನಾಂಕ 26/4/2024ರಂದು ನಡೆಯುವ ಲೋಕಸಭಾ ಚುನಾವಣೆಯ ಅಂಗವಾಗಿ ಹಿರಿಯ ಮತದಾರರು ಹಾಗೂ ಯುವ ಮತದಾರರಿಂದ ಕಡ್ಡಾಯವಾಗಿ ಮತದಾನ ಮಾಡುತ್ತೇವೆ ಎಂದು ಪ್ರತಿಜ್ಞಾಪೂರ್ವಕವಾಗಿ ಹಸ್ತಾಕ್ಷರದ ಸಹಿ ಸಂಗ್ರಹಿಸಲಾಯಿತು. ಶಾಲಾ ಮಕ್ಕಳಿಂದ ಜಾಥಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಯೋಜನಾಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಶಾಲಾ ಮಕ್ಕಳು, ಶಿಕ್ಷಕರು ಭಾಗಿಯಾಗಿದ್ದರು. ಇವಾಗಿದ್ವು ಕದಂಬ ನ್ಯೂಸ್ನ ಇಂದಿನ ಪ್ರಮುಖ ಸುದ್ದಿಗಳು. ನಾಳೆಯ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ.